ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಗುರುವಾರ ಅಮಾವಾಸ್ಯೆ ದಿನದ ಒಂದು ಮುಂಜಾನೆಯ ಬ್ಲಾಗ್ ಅಂತಲೇ ಹೇಳ್ಬೋದು. ಬೆಳಗ್ಗಿನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇವತ್ತು ಅಮಾವಾಸ್ಯೆ ಆದ್ದರಿಂದ ನಾನು ಕೂಡ ಬೆಳಗ್ಗೆನ ಲಘುನ ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ಬಂದನ ನಾನು ಒಲಿ ಹೆಂಗೂ ರಾತ್ರಿ ಎಲ್ಲ ಕ್ಲೀನ್ ಮಾಡಿದ್ಲು ಕಾವೇರಿ. ಜಗ್ಲಿದೆಲ್ಲ ಕ್ಲೀನ್ ಮಾಡಿ ಆದ ನಂತರ ಮತ್ತು ಒಲೆನೂ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ಲು. ಸೊ ಬೆಳಗ್ಗೆ ನಾನು ಫ್ರೆಶ್ ಅಪ್ ಆದ ತಕ್ಷಣ ಒಲೆ ಪೂಜೆ ಮಾಡಿದೆ. ಮತ್ತು ಇಲ್ಲಿ ಸ್ವಲ್ಪ ಲೋಬಾನ ಊದಿನ ಕಡ್ಡಿ ಎಲ್ಲನೂ ಹಚ್ಚೇನು ನೋಡ್ರಿ. ಇವತ್ತು ಏನಪ್ಪ ಮಗನ ಬರ್ತ್ಡೇ ಇವತ್ತು. ಸೊ ಅವನಿಗೆ ಜಾಮೂನ್ ಬೇಕಂತ ಹೇಳಿದ್ದ. ಸೊ ಹೀಗಾಗಿ ಜಾಮೂನ್ ಪ್ಯಾಕೆಟ್ ಇತ್ತು ಆಲ್ರೆಡಿ. ಹೆಂಗೂ ಮೊನ್ನೆ ಒಂದು ಮಾಡಿದ್ದೆ ಭವಾನಿ ಬರ್ತ್ಡೇಗೆ, ಇನ್ನೊಂದು ಪ್ಯಾಕೆಟ್ ಹಂಗೆ ಇತ್ತು. ಸೊ ಅದನ್ನು ಮಾಡಿದ್ರಾತಂತ ಎತ್ತಿಟ್ಟೀನಿ. ಮತ್ತು ಇಲ್ಲಿ ಹಾಲು ನೋಡಿದ್ರೆ ಐಸ್ ಆಗಿತ್ತು, ಅದನ್ನು ಕೂಡ ನೀರಲ್ಲಿ ಇಟ್ಟೀನಿ. ಐಸ್ ಕರಿದಾದ ನಂತರ ಇಟ್ಟರೆ ಆಯ್ತು ಅಂಥೇಳಿ. ಕುಕ್ಕರ್ ಅಂತೂ ಖಾಲಿ ಐತಿ, ರೈಸಿಗೆ ಇಡಬೇಕು. ಸೊ ಮತ್ತು ಸ್ನೇಹಿತರೆ, ನಿನ್ನೆ ವ್ಲಾಗ್ ಒಳಗೆ ಮಗನಿಗೆ ಎಲ್ಲ ನನ್ನ ಸ್ನೇಹಿತರು ತುಂಬ ಹೃದಯದಿಂದ ಹಾರೈಸಿರಿ, ಅವನಿಗೆ ಆಶೀರ್ವಾದ ಮಾಡಿರಿ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನನ್ನ ಮಗನ ಪರವಾಗಿ, ನನ್ನ ಪರವಾಗಿ, ನನ್ನ ಸಮಸ್ತ ಕುಟುಂಬದ ಪರವಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಕೊನೆಯವರೆಗೂ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನನ್ನ ಮಕ್ಕಳ ಮೇಲೆ ಸದಾಕಾಲ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ನೋಡ್ರಿ ಸ್ನೇಹಿತರೆ. ಟೈಮ್ ಬಂದುಬಿಟ್ಟು ನೋಡ್ತಾ ಇರ್ಬೋದು 6:45 ಆಗ್ತಾ ಬಂತು. ಕಾವೇರಿ ಇನ್ನೂ ಎದ್ದಿಲ್ಲ, ಇನ್ನೇನು ಎದ್ದೇಳ್ತಾಳೆ. ನಾನು ಸ್ವಲ್ಪ ಬೇಗ ಎದ್ದುಬಿಟ್ಟೆ, ಯಾಕಂದ್ರೆ ಮಗ ಸ್ಕೂಲಿಗೆ ಹೋಗ್ತಾನಲ್ರಿ. ಸ್ಕೂಲಿಗೆ ಹೋಗೋದ್ರೊಳಗೆ ಅವನಿಗೆ ಜಾಮೂನ್ ತಿನ್ನಿಸಿದ್ರಾಯ್ತು. ಹೆಂಗೋ ಕೇಳ್ಯಾನ, ಸ್ವೀಟ್ ಮುಖಾಂತರನ ಒಂದು ಇವತ್ತು ದಿನ ಪ್ರಾರಂಭ ಆಗಲಿ ಅಂದ್ಕೊಂಡು ನಾನು ಬೇಗ ಎದ್ದೇನಿ ಜಾಮೂನ್ ಮಾಡೋಕ್ಕೆ. ಸೊ ನೋಡ್ತಾ ಇರ್ಬೋದು, ಎಲ್ಲ ಪೂಜೆ ಅಂತೂ ಆಯಿತು. ಲೋಬಾನ್ ನೋಡ್ರಿ, ಈ ಥರದ ಲೋಬಾನ್ ಹಾಕಿದ್ರೆ ನನಗಂತೂ ತುಂಬಾ ಇಷ್ಟ. ಅದರ ಪರಿಮಳ ಆಗಿರ್ಬೋದು ಮತ್ತು ಅದರಿಂದ ಮನೆಯಲ್ಲಿ ನಿರ್ಮಾಣವಾಗುವಂಥ ಒಂದು ಪಾಸಿಟಿವಿಟಿ ಅನ್ಬೋದು, ಅಥವಾ ಅಂದ್ರೆ ಸಕಾರಾತ್ಮಕ ಮನೋಭಾವನೆ ಅಂತಾರಲ್ಲ, ಎಲ್ಲನೂ ಖುಷಿ ಖುಷಿ ಆಗ್ತೈತೆ ನೋಡ್ರಿ. ಕೆಲಸ ಮಾಡೋಕೆ ಇನ್ನೂ ಸ್ವಲ್ಪ ಹುರುಪು ಬರ್ತೈತಿ, ಜೀವನದ ಮೇಲೆ ಹೆಚ್ಚಿನ ಆಸಕ್ತಿ ಬರ್ತೈತಿ, ಮತ್ತು ಒಂಥರ ಮನಸ್ಸು ಪ್ರಶಾಂತವಾಗಿರ್ತೈತಿ. ನನಗೆ ತುಂಬಾ ಇಷ್ಟ. ನಾನು ಕೂಡ ಅಡುಗೆ ಮನೆಯೆಲ್ಲ ಫುಲ್ ಹಿಡಿತಾ ಇದ್ದೀನಿ. ಒಲೆಗೆಲ್ಲ ಬೆಳಗ್ಗೆ ಆದ ನಂತರ ಎಲ್ಲ ಅಡುಗೆ ಮನೆ ತುಂಬ ಹಿಡಿತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ಥರ ಮನೆ ತುಂಬ ನಾವು ಈ ಥರ ಲೋಬಾನ ಮೊದಲೆಲ್ಲ ಒಲೆ ಹಚ್ಚುವಾಗ ಭಾಳ ಹಾಕ್ತಿದ್ವಿ ರೀ ನಾವು. ಈಗೆಲ್ಲ ಒಲೆ ಇಲ್ಲ, ಈ ಥರ ಎಲ್ಲ ಲೋಬಾನದ ಒಂಥರ ಸ್ಮಾಲ್ ಕುಡುಕಿ ಟೈಪ್ ಬಂದುಬಿಟ್ಟವು. ಅದನ್ನು ನಾವು ಹಚ್ಚೋದಂಥೇಳಿ ಅಷ್ಟೇ ಒಂದು ನಿಧಾನ ಆಗ್ತೈತೆ ಮನಸ್ಸಿಗೆ ಅಂಥೇಳಿ. ಮತ್ತು ರಾತ್ರಿನ ಎಲ್ಲ ಜಗಲೇ ಕಿತ್ತಿದ್ಲು, ನೋಡಿದ್ರಿ ನೀವು. ಎಲ್ಲನೂ ಕ್ಲೀನ್ ಮಾಡಿದ್ಲು, ಇಲ್ಲೇ ತೊಳೆದಿದ್ಲು ಕಾವೇರಿ. ಸೊ ಅದು ಹಂಗೆ ಐತಿ. ಇನ್ನು ನಂತರ ಎಲ್ಲ ಎದ್ದ ತಕ್ಷಣ ಎಲ್ಲ ಹೊರಗಡೆದ್ದು ಒಳಗಡೆದು ಎಲ್ಲ ಸ್ವಚ್ಛ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾಳೆ. ಅದಂತೂ ಆಕಿದು ರೂಟೀನ್ ಡೈಲಿ ಹೇಳ್ತಾನೆ ಇರ್ತೀನಿ ನಿಮ್ಗೆ. ಸೊ ಇವತ್ತಿನ ದಿವಸನೂ ಹಂಗೆ ಅಂತ ಹೇಳ್ಬೋದು. ಇನ್ನೂ ವಿಶೇಷವಾಗೇ ಇರ್ತೈತಿ ಅಮಾವಾಸ್ಯೆ ಅಂದ್ರೆ. ಸೊ ಈ ರೀತಿಯಾಗಿ ಮತ್ತು ಈಗ ಹೆಂಗೂ ಅಲ್ಲಿ ಒಲೆ ಹಚ್ತೀನಲ್ರಿ, ಇದನ್ನು ಏನೈತಿ ಲೋಬಾನದ್ದ ಇಲ್ಲೇ ಇಟ್ಬಿಡ್ತೀನಿ. ಅದೇ ರೀತಿ ಉದ್ದಿನ ಕಡ್ಡಿನೂ ಬೆಳಗ್ಗೆ ತಂದು ಇಲ್ಲೇ ದೇವ್ರ ಮನೆಯಲ್ಲೇ ಇಟ್ಬಿಡ್ತೀನಿ. ನಾನು ರೂಟೀನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತೇನೆ ನೋಡ್ರಿ ಸ್ನೇಹಿತರೆ. ನೋಡ್ರಿ, ಒಂದು ಐಸ್ ಆಗಿತ್ತಲ್ಲ, ಅದಾದಮೇಲೆ ಹಾಲು ಕಾಯಿಸಿದೆ. ಐಸೆಲ್ಲ ಹೋದಾದ ನಂತರ ಅಷ್ಟರ ಮಟ್ಟ ಅಂದ್ರೆ ನೋಡ್ರಿ, ಮಸ್ತಾಗಿ ಜಾಮೂನ್ ಅಂತೂ ರೆಡಿ ಆದವು. ಬಿಸಿ ಬಿಸಿ ಅದಾವ್ರಿ ಇನ್ನೂ. ಈಗ ಲಾಸ್ಟ್ ಬ್ಯಾಚ್ ಫ್ರೈ ಮಾಡಿ ಹಾಕೀನಿ, ನೋಡ್ತಾ ಇರ್ಬೋದು ನೀವು. ಆದ್ರೆ ಮಸ್ತ್ ಬಂದಾವ್ರಿ, ಮಸ್ತ್ ಅಂದ್ರೆ ಮಸ್ತ್ ಬಂದಾವ ಜಾಮೂನ. ಒಟ್ಟು ಅವ್ನ ಟೈಮ್ ಒಳಗೆ ರೆಡಿ ಆದವು ಅಂಥೇಳಿ ನೋಡ್ತಾ ಇರ್ಬೋದು. ಕಡಾಯಿನ ಇಲ್ಲೇ ಐತಿ. ಮತ್ತು ಅದ ಒಲಿ ಮ್ಯಾಗ ರೈಸಿಗೂ ಇಟ್ಬಿಟ್ಟೆ, ಮಗಳಿಗೆ ಬಾಕ್ಸಿಗೆ ಹಾಕಬೇಕಲ್ರಿ. ಇವತ್ತು ಸ್ಪೆಷಲಾಗಿ ಚಿತ್ರಾನ್ನ ಮಾಡಿದ್ರೆ ಆಯ್ತು ಅಂಥೇಳಿ ರೈಸಿಗೆ ಇಟ್ಬಿಟ್ಟೀನಿ. ಯಾಕಂದ್ರೆ ಸಾರದು ಏನೂ ಇಲ್ಲ, ಮತ್ತು ಈ ಟೈಮ್ನಾಗ ಸಾರದು ಮಾಡ್ಕೊತ ಕೊಡಂಗಿಲ್ಲ ನಾನೀಗ. ರೈಸ್ ಆಗಲಿ ಚಿತ್ರಾನ್ನ ಕಲಿಸಿದ್ರೆ ಆಯ್ತು ಅಂಥೇಳಿ. ಮತ್ತು ಚಹಾ, ಬಿಸಿ ಬಿಸಿ ಚಹಾ ಹಾಕ್ಕೊಂಡೆ ನೋಡ್ರಿ. ಈಗ ನನಗೆ ಮೊದಲಿಗೆ ಜಾಮೂನ್ ರೆಡಿ ಆಗಬೇಕಾಗಿತ್ತು, ಅದಕ್ಕೆ ಫಸ್ಟ್ ಅದನ್ನ ಮಾಡಿದೆ ನೋಡ್ರಿ. ನೋಡ್ತಾ ಇರ್ಬೋದು, 7:40 ಕಾವೇರಿ ಎದ್ದು ವಾಶ್ರೂಮಿಗೆ ಹೋಗ್ಯಾಳ. ಎಲ್ಲ ಹಾಸಿಗೆ ಅದು ತೆಗೆದು, ಇನ್ನೂ ಬಾಗ್ಲ ನಾನು ಓಪನ್ ಮಾಡಿಲ್ಲ. ತುಂಬ ಅಂದ್ರೆ ತುಂಬ ಗಾಳಿ ಚಳಿ ಭಾಳ ಐತೆ ನಮ್ಮ ಕಡೆ. ಕಾಕ ನೋಡ್ತಾ ಇರ್ಬೋದು ಮಲ್ಕೊಂಡಿದ್ದಾರೆ. ನಿನ್ನೆ ದಿವಸ ತನೂ ಬಂದಿಲ್ಲರಿ, ತನೂ ಅವ್ರ ಮನೆಯೊಳಗೆ ಮಲ್ಕೊಂಡಾಳೆ. ನಿನ್ನೆ ತಪ್ಪಿಸಿ ಬಂದಾರಂತ ಕಾಕ. ಇಲ್ಲ ಥಂಡಿ ಭಾಳ ಇತ್ತು, ಬಿಟ್ಟು ಬಂದೆ ತಗೋಕಿಗೆ ಅಂತಂದರು ರಾತ್ರಿ. ಸೊ ಕಾಕ ಒಬ್ಬರ ಬಂದಿದ್ದರು. ಈಗ ಓಪನ್ ಮಾಡಾಕತ್ತೀನಿ. ಮಳೆ ಅಂತೂ ಮತ್ತೆ ಸ್ಟಾರ್ಟ್ ಆಗ್ಯದ್ರಿ. ಒಂದು 2-3 ದಿವ್ಸ ಬಿಸಿಲು ಬಿದ್ದಂಗೆ ಆಯಿತು, ಮತ್ತೆ ಸ್ಟಾರ್ಟ್ ಆಗ್ಯದ. ಹಿಂಗೆ ಮಳೆ ತಂಪಿಗೆ ಏನೈತಲ್ಲ ನಮ್ಮ ಕದ,
ಅಂದ್ರೆ ಡೋರ್ ಲಘು ಹಾಕೋಕ್ಕೂ ಬರೋಂಗಿಲ್ಲ, ಲಘು ತೆಗಿಯೋಕ್ಕೂ ಬರೋಂಗಿಲ್ಲ. ಗುದ್ದಾಡ್ಬೇಕಾಗ್ತೈತೆ ರೀ. ತಂಪಿಗೆ ಒಂಥರ ಜಾಮ್ ಆದಂಗೆ ಆಗ್ಬಿಡ್ತೈತಿ ಬಾಗಿಲ. ನೋಡ್ರಿ ಹಿಂಗಾತು ತೆಗದೆ. ಮತ್ತು ಮಳೆ ಅಂತೂ ಐತಿ, ಸಣ್ಣಗೆ ಐತ್ರಿ ಸ್ನೇಹಿತರೆ. ಆದರೆ ವಾತಾವರಣ ಮಾತ್ರ ಕೂಲಾಗಿ ಖುಷಿ ಕೊಡ್ತೈತಿ. ಬೆಳಗ್ಗೆ ಈ ಥರ ತಾಜಾ ವಾತಾವರಣ ಇತ್ತಂದ್ರೆ, ಮತ್ತು ನಮ್ಮನೆ ಕಡೆ ಇದ್ದೆಲ್ಲ ನೀವು ನೇಚರ್ ತುಂಬಾ ಇಷ್ಟಪಡ್ತೀರಿ ಎಲ್ಲರೂ ಕೂಡ. ನಾನು ಭಾಳ ದಿವಸ ಆತು ಶೇರ್ ಮಾಡ್ಕೊಂಡಿಲ್ಲ ನೋಡ್ರಿ. ಬೆಳಗಿನ ಜಾವ ಮಸ್ತಾಗೆ ಜಿಟಿ ಜಿಟಿ ಮಳೆ, ತಂಪನ ಹವಾ, ಎಷ್ಟು ಮಸ್ತ್ ಕಾಣಕತ್ತಿತ್ತು ನೋಡ್ರಿ. ಈ ಥರ ಎಲ್ಲ ನೋಡಿಬಿಟ್ರೆ ಬೆಳಗ್ಗೆ ಇನ್ನೂ ಖುಷಿ ಅಂತ ಹೇಳ್ಬೋದು. ಇನ್ನೂ ತಾಜಾ ಅನ್ನಿಸ್ತೈತಿ. ದಿನ ಒಂಥರ ಒಳ್ಳೆ ಥರದಿಂದನೇ ಕಳೀತೈತೆ ಅಂತ ಹೇಳ್ಬೋದು. ಇಡೀ ದಿನ ಒಂಥರ ಲವಲವಿಕೆಯಿಂದ ಇರ್ತೀವಿ ಅಂಥೇಳಿ. ಬೆಳಗ್ಗೆ ಈ ಥರ ಎಲ್ಲ ಅಟ್ಮಾಸ್ಫಿಯರ್ ಇತ್ತಂದ್ರೆ ಹಿಂಗೆ ಅಂಥೇಳಿ. ಮತ್ತು ಇವತ್ತಿಂದ ಶ್ರಾವಣನೂ ಸ್ಟಾರ್ಟ್ ಅಲ್ರಿ. ಶ್ರಾವಣ ಮಾಸ ಒಂದು ತಿಂಗಳಿನ್ನ, ಒಂದು ತಿಂಗಳನ್ನೋಕ್ಕಿಂತ ಗಣೇಶ ಬಂದು ಹೋಗುವವರೆಗೂ ಒಂಥರ ಶ್ರಾವಣನ ಪಾಲಿಸ್ತೀವಿ ನಾವು ಮನೆಯೊಳಗೆ. ಅಂದರೆ ಯಾವುದೇ ರೀತಿಯ ನಾನ್ ವೆಜ್ ಇಲ್ಲ ನೋಡ್ರಿ. ಒಂದು ಎಗ್ ಕೂಡ ಮಾಡೋಂಗಿಲ್ಲ ಗಣೇಶ ಬಂದು ಹೋಗೋವರೆಗೂ. ಇವತ್ತಿಂದ ಫುಲ್ ಅಂದ್ರೆ ಫುಲ್ ಸ್ಟಾಪ್ ಅಂತ ಹೇಳ್ಬೋದು. ಸೊ ಫುಲ್ ವೆಜ್ ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ. ನಾವು ನಾನ್ ವೆಜ್ ಮಾಡೋದು ಅಪರೂಪ, ಬಟ್ ಅಪರೂಪನೂ ಈಗಿಲ್ಲ ಅಂಥೇಳಿ ಗಣೇಶ ಬಂದು ಹೋಗೋ ಮಟ್ಟ. ಮತ್ತು ಮಗಳೂ ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ, ಒಳಗಡೆನೂ ಎಲ್ಲ ಕಸ ಕಲ್ಲು ಎಲ್ಲ ಮುಗಿಸಿ ಸ್ನಾನಕ್ಕೆ ಹೋಗ್ಯಾಳಕಿ. ನಾನು ಕೂಡ ಚಿತ್ರಾನ್ನ ಕಲಿಸಿದೆ ನೋಡ್ರಿ. ನನ್ನ ಫೇವ್ರೇಟ್ ನೋಡ್ರಿ ಈ ಥರ ಚಿತ್ರಾನ್ನ. ಅಂದ್ರೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಒಂಥರ ಲೆಮನ್ ರೈಸ್ ಅಂತೀವಲ್ರಿ, ಆ ಥರ ಲಿಂಬೆಹಣ್ಣಿನ ಚಿತ್ರಾನ್ನ ಅಂತೀವಲ್ಲ, ಆ ಥರ ನನಗೆ ಭಾಳ ಇಷ್ಟ. ಲೈಟಾಗಿ ಅರ್ಶಿನ ಹಾಕಿ, ಅತಿ ಅರ್ಶಿನ ಹಾಕಿರೂ ಇಷ್ಟ ಆಗಂಗಿಲ್ಲ, ಲೈಟಾಗಿ ಇದೇ ಥರ ಇರಬೇಕು ಹಾಕಿ ಕಲಿಸಿದೆ. ಸ್ವಲ್ಪ ಜಾಸ್ತಿನೇ ಕಲಿಸೀನಿ. ಮಗ ಬಂದರೆ ಏನಾದರೂ ಇಷ್ಟಪಟ್ಟು ತಿಂದ್ರೆ ತಿನ್ಬೋದು ಅಂಥೇಳಿ ಜಾಸ್ತಿ ಕಲಿಸೀನಿ ಇವತ್ತು. ಈಗೇನೈತಿ, ಮೊದಲ ಬಾಕ್ಸಿಗೆ ಹಾಕ್ಬಿಡೋಣಂತ. ಮಗಳ ಸ್ನಾನಕ್ಕೆ ಹೋಗ್ಯಾಳ. ಇನ್ನು ಬಂದು ಪೂಜೆ ಮಾಡ್ದಕ್ಕೆ ಅಂದ್ರೆ ಡ್ಯೂಟಿಗೆ ಹೋಗ್ತಾಳ್ರಿ. ಟೈಮ್ ಆಗ್ತೈತೆ ಆಕಿಗೆ 9 ಗಂಟೆ ಅಂದ್ರೆ ಇಲ್ಲಿಂದ ಬಿಡ್ತಾಳಾಕಿ. ಯಾಕಂದ್ರೆ ಬಸ್ 9ರದ ಮಿಸ್ ಆತಂದ್ರೆ ಮತ್ತು ಕಾಯೋದಾಗ್ತೈತಿ, ಅಲ್ಲೇ ಲೇಟ್ ಆಗ್ತೈತಿ. ಹೀಗಾಗಿ ನಾನು ಡೈಲಿ ಟಿಫನ್ ಬಾಕ್ಸ್ ಹಾಕೇ ಇಟ್ಬಿಟ್ಟಿರ್ತೀನಿ, ಕಟ್ಟೆ ಇಟ್ಬಿಟ್ಟಿರ್ತೀನಿ. ಮಕ್ಳಿಗೆ ಕಟ್ಟುವಂಗನ ಮಗಳಿಗೂ ಕಟ್ಟಿಟ್ಟಿರ್ತೇನೆ ನೋಡ್ರಿ. ಒಂದು ರೀಸನ್ನ ಆಕಿಗೆ ಲೇಟ್ ಆಕೈತೆ ಅಂತ ಹೇಳಿ. ಇನ್ನೊಂದು ರೀಸನ್ನ ಆಕೆ ಕಟ್ಕೊಂಡಿಲ್ಲಂದ್ರೆ ಭಾಳ ಸ್ವಲ್ಪ ತೊಗೊಂಡು ಹೋಗ್ತಾಳೆ ಬಾಕ್ಸಿಗೆ. ಅದಕ್ಕೆ ನಾನು ಕಟ್ತೀನಿ, ನಾನು ಕಟ್ತೀನಿ ಡಬ್ಬಿ. ಈಟ ಹಾಕ್ಕೋತಾಳೆ ಬಾಯಿನ್ನಕ್ಕೆ ಅಂತ ಹೇಳಿ. ಎಷ್ಟು ಬೇಕು ಅಷ್ಟರ ಬೇಕಲ್ರಿ ಊಟಕ್ಕೆ. ಅತಿ ಕಡಿಮೆ ತಿಂದ್ರೆ ಹೆಂಗೆ ಹೇಳ್ರಿ. ಸೊ ನೋಡ್ರಿ ಬಾಕ್ಸರ ಎಷ್ಟೈತಿ, ಇಷ್ಟ ಬಾಕ್ಸ್ನಾಗ ಇಷ್ಟು ಹಾಕಿದ್ರು ಭಾಳ ಹಾಕ್ತಿ ಅಂಟೀನಿ, ಸ್ವಲ್ಪ ಹಾಕಂತಾಳೆ. ಇಷ್ಟು ರೈಸ್ ಭಾಳೇನ ಹೇಳ್ರಿ ನೀವು. ಸೊ ಬಾಕ್ಸಿಗೆ ರೈಸ್ ಹಾಕಿದೆ. ಹೇಳ್ದಾಗೆ ಒಂಚೂರು ಜಾಸ್ತಿನ ಕಲ್ಸೀನಿ ಇರುವಲ್ತಕ. ಮಗ ಬಂದ್ರೆ ತಿಂತೀನಂದ್ರೆ ಹಾಕಿ ಕೊಟ್ರೆ ಆಯ್ತು ಅಂತ ಹೇಳಿ. ಮತ್ತು ನಾಷ್ಟಕ್ಕೆ ಮ್ಯಾಗಿ ಮಾಡೇನಿ ನೋಡ್ರಿ. ಯಾಕೋ ಬೇಜಾರಾಯ್ತಪ್ಪ, ಅವಲಕ್ಕಿ ಉಪ್ಪಿಟ್ಟು. ನಿನ್ನೆ ಗೋಧಿ ಹಿಟ್ಟಿನ ದೋಸೆ ಮಾಡಿದ್ದೆ, ಇವತ್ತು ಮ್ಯಾಗಿ ಇತ್ತು. ಸೊ ಅದು ಒಂದು ರೀಸನ್. ಮಗ ಅವ್ನಿಗೆ ಯಾವ್ದು ಇಷ್ಟ ಅದನ್ನು ತಿನ್ನಲಿ ಅಂತ. ಮ್ಯಾಗಿ ಇಷ್ಟ ಆದ್ರೆ ಮ್ಯಾಗಿ ತಿನ್ನಲಿ, ಚಿತ್ರಾನ್ನ ಇಷ್ಟ ಆದ್ರೆ ಚಿತ್ರಾನ್ನ ತಿನ್ನಲಿ ಅಂತ ಹೇಳಿ ಮ್ಯಾಗಿನ ಮಾಡಿದೆ ಇವತ್ತು. ಮತ್ತು ನಮ್ಮ ಕಾವೇರಿಗೂ ಮ್ಯಾಗಿ ಇಷ್ಟ. ಸೊ ಟಿಫನಿಗೆ ಮ್ಯಾಗಿ ಆಯಿತು, ಬಾಕ್ಸಿಗೆ ಚಿತ್ರಾನ್ನ ಆಯಿತು, ಮತ್ತು ಜಾಮೂನ್ ಕೂಡ ರೆಡಿ ಆಯಿತು. ಸೊ ಬಾಕ್ಸ್ ಫುಲ್ ಪ್ಯಾಕ್ ಮಾಡಿ ಅದ್ರ ಜಾಗಕ್ಕೆ ಇಟ್ಬಿಟ್ರೆ ನಂದು ಮಾರ್ನಿಂಗದ್ದು ಡ್ಯೂಟಿ, ಸದ್ಯದ ಮಗಳು ಹೋಗೋವರೆಗೆದ್ದು ಡ್ಯೂಟಿ ಮುಗ್ದಂಗೆ ನೋಡ್ರಿ ಸ್ನೇಹಿತರೆ. ಮತ್ತು ಬಾಕ್ಸ್ ಇಟ್ಟು ನಾನು ಕೂಡ ಹೂವು ಹರ್ಕೊಂಬರ್ತೀನಿ ನೋಡ್ರಿ. ತೊಗೊಂಡು ಬಂದೆ ಹೂವು. ಡೈಲಿ 2 ಗುಲಾಬಿ ಹೂವು ಆಗಕತ್ತವು, ನೋಡ್ತಾ ಇರ್ಬೋದು ಎಷ್ಟು ಮಸ್ತ್ ಆಗ್ಯಾವ ಅಂಥೇಳಿ. ಒಂದಿಷ್ಟು ಮಲ್ಲಿಗೆ, ಒಂದಿಷ್ಟು ದಾಸವಾಳ, ಮತ್ತು ಕಾಕ ಹೊರಗಡೆದು ಬಿಡಿ ಹೂವು ತೊಗೊಂಡು ಬಂದಿದ್ರು ಮಾರ್ಕೆಟ್ನಾಗಿಂದ. ಅಮಾವಾಸ್ಯೆ ಅಂದ ತಕ್ಷಣ ಅದು ಕೂಡ ಇತ್ತು. ಮತ್ತು ಇವತ್ತು ಅಮಾವಾಸ್ಯೆ, ದೀಪ ಕೂಡ ಚೇಂಜ್ ಮಾಡಬೇಕಲ್ರಿ. ಹಚ್ಚಿದ ದೀಪನ ತೆಗೆದು ಬೇರೆ ದೀಪಕ್ಕೆಲ್ಲ ಬತ್ತಿ ಹಾಕಿಟ್ಟೀನಿ. ಮಗಳಿಗೆ ಲೇಟ್ ಆಕೈತಿ. ಮತ್ತು ನೈವೇದ್ಯಕ್ಕೆ ಜಾಮೂನ್ ಕೂಡ ಹಾಕಿಟ್ಟೀನಿ, ನೋಡ್ತಾ ಇರ್ಬೋದು. ಇವು ಮೊದಲಿನ ದೀಪ ಏನೈತಲ್ರಿ ತೊಳಿಲಿಕ್ಕೆ ಇಟ್ಟೀನಿ ನೋಡ್ರಿ. ಮೇನ್ ಅಮಾವಾಸ್ಯೆ, ಹುಣ್ಣಿಮೆ, ಹಬ್ಬ ಹರಿದಿನ ಈ ಥರ ಇದ್ದಾಗ ಮತ್ತು ಅಗದಿ ಇದು ಅನಿಸಿದಾಗ ನಾವು ತೆಗೆದು ಬಿಡ್ತೀವಿ, ಚೇಂಜ್ ಮಾಡ್ತೀವಿ ದೀಪನ. ಅದಕ್ಕೋಸ್ಕರ ನಾನು ಕೂಡ ಎಲ್ಲ ರೆಡಿ ಇಟ್ಟೀನಿ. ಆಕೆ ಪಟ ಪೂಜೆ ಮಾಡಲಿ, ಟೈಮ್ ಆಕೈತೆ ಅಂಥೇಳಿ. ಹ್ಯಾಪಿ ಬರ್ತ್ಡೇ ಗುಂಡ. ಡ್ರೆಸ್ ಸ್ಲಿಪ್ಪರ್ ಅಲ್ಲ ಜೋರೈತಪ್ಪ. ಹೊಸಾವೆಲ್ಲ 2 ಪೇರ್ ತೊಗೊಂಡ್ರಿ ಬರ್ಡೇ ಡ್ರೆಸ್, 2 ಜೊತೆ ಸ್ಲಿಪ್ಪರು. ಬಾ ಅಕ್ಕ ಜಾಕ ಬಾರ ಒಳಗೆ ಬಾ. ನಿತೀಶ್
ಹೊಸ ಗುದ್ಕಿ ಹಾಕ. ಯಾಕೆ ಹಾಕೊಂಡು ನಿಂತ ಮೊನ್ನೆ ಎರಡು ಅಕ್ಕಾಗ ಈ ಅಕ್ಕಾಗ ಬರ್ತೈತಿ, ಅಕ್ಕಿ ಗಿಡ್ಡ ಆಕೈತಿ. ಚಲೋ ಸ್ಟಡಿ ಮಾಡ್ಬೇಕಂತ ನೋಡ. ಅಮ್ಮ ಮನೆಗೆ ಹೋಗಿದ್ದಿ? ಅಜ್ಜಾಗ ಅಮ್ಮಗ ನಮಸ್ಕಾರ ಮಾಡಿದಿ? ಇಬ್ರು ಅಮ್ಮಗಳಿಗೆ ನಮಸ್ಕಾರ ಮಾಡಿದಿ? ಅಕ್ಕಾಗ ನಮಸ್ಕಾರ ಮಾಡಿದಿ? ಮಾಮ ಇದ್ದ ಇಲ್ಲ? ನಮಸ್ಕಾರ ಮಾಡಿದಿ? ನೋಡ್ರಿ, ಉಷಾ 100 ರೂಪೀಸ್ ಕೊಟ್ಟು ವಿಶ್ ಮಾಡ್ಯಾಳಂತ, ಅವ್ರ ಅಮ್ಮ 50 ರೂಪೀಸ್ ಕೊಟ್ಟು ವಿಶ್ ಮಾಡ್ಯಾಳಂತ, ಆಶೀರ್ವಾದ ಮಾಡ್ಯಾಳಂತ. ಸೊ 150 ರೂಪೀಸ್ ಖುಷ್ ಆಗ್ಬಿಟ್ಟನ್ ಮಗ. ಏ ಮಸ್ತ್ ಐತಲ್ಲೋ ಹಿಂದ ಟೈಗರ್. ಬಾಪಾ ಇರ್ಲಿ ಬಾ. ಇಲ್ಲೇ ಕುಂದರ್. ಕುಂದರ್ ಕುಂದರ್. ಎಕ್ಸ್ಬಿಟ್ ತಿನ್ನಲ್ಲ ನೀನು? ತಿನ್ ಮತ್ತೆ ಯಾಕ ನಮ್ಮ ಚಿಂಟುಗೆ ಹೆಂಗೆ ಬೈತೇನೆ ಹಂಗೆ ಬೈತೇನೆ ನೋಡಿ. ಮತ್ತೆ ನಾ ನೋಡಲ್ಲ ಹೆಂಗಂತಾರ. ನೀವು ಉಳ್ದವ್ರ ಮನ್ಯಾಗ ಬಿಡು, ಕುಂದ್ರಲ್ಲಿ. ಸ್ವೀಟ್ ಕರೆಕ್ಟ್ ಆಗ್ಯಾವ? ನಾನು ಸ್ವಲ್ಪ ಕಡಿಮೆನ ಹಾಕೇನಿ, ಕರೆಕ್ಟ್ ಆಗ್ಯಾವಲ್ಲ? ಆಕಿ ರೆಡಿಗ್ಯಾನ? ಏನು ಮಾಡತ್ತಿದ್ಲು? ಮಕ್ಕೋಣ ಇನ್ನು? ಸಾಕ ಹಾಕ್ಲಿ? ಬರಲಿಲ್ಲ ಮಮ್ಮಿ? ಆಮೇಲೆ ನಿಂತಲ್ಲಿ ಬರಬೇಕಿಲ್ಲ. ಸ್ನೇಹಿತರೆ, ಮಗನ ಹುಟ್ಟುಹಬ್ಬ ಇವತ್ತು. ಸೊ ರೆಡಿಯಾಗಿ ಬಂದ ನೋಡ್ರಿ. ಮತ್ತು ಏನಪ್ಪ ಅಂದ್ರೆ ವಿಶ್ ಮಾಡಿದ್ವಿ ನಾವು ಕೂಡ. ಜಾಮೂನ್ ಮಾಡಿದ್ದ ಕೊಟ್ಟೆ ತಿಂದ. ಮತ್ತು ಹೊಂಟಿದ್ದ ಚಾಕ್ಲೇಟ ಕೊಟ್ಟಿಲ್ಲ ಅಂತಂದು ಮತ್ತು ಚಾಕ್ಲೇಟ್ ತೆಗ್ಯಾಕತ್ತಾನ ನೋಡ್ರಿ ಈಗ. ಮತ್ತು ಚಿಂಟುಗಾಗಿರ್ಬೋದು, ಚಿನ್ನುಗಾಗಿರ್ಬೋದು, ಈಗ ತನೂ ಕೂಡ ಎಲ್ಲರಿಗೂ ಬರ್ತ್ಡೇಗೆ ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಚಾಕ್ಲೇಟ್ಸ್ ಎಲ್ಲ ನಮ್ಮ ಕಾಕರ ಕಡೆಯಿಂದ ಗಿಫ್ಟ್ ನೋಡ್ರಿ. ಎವ್ರಿ ಇಯರ್ ಎಲ್ಲರಿಗೆ ಅವರೇ ತಂದು ಕೊಡ್ತಾರೆ ಚಾಕ್ಲೇಟ್ಸ್. ಒಂದು ಕೇಳಿರಿ ಎರಡು ಬಂದವು. ಹಿಂಗ ಇರ್ಲಿಪ್ಪ, ಏನು ಒಂದು ಕೇಳಿದ್ರು ಎರಡು ಕೊಡು. ಇಷ್ಟ ದೊಡ್ಡ ಮನಸ್ಸಿರ್ಲಿ. ನಿಮ್ಮ ಆಶೀರ್ವಾದ ಇರಲಿ, ಎಲ್ಲ ಎರಡು ಕೊಡೋಂಗೆ. ಕಾವೇರಿ ಅವ್ರ ತಮ್ಮಗೆ ಹೆಂಗೆ ಚಾಷ್ಟೆ ಮಾಡತ್ತಿದ್ಲ ನೋಡ್ರಿ. ಎಲ್ಲನೂ ಹಿಂಗೆ ಡಬಲ್ ಡಬಲ್ ಕೊಡೋಂಗೆ ಆಗ್ಲಿಪ್ಪ ಅಂತ. ಅದಕ್ಕೆ ನೀವು ಆಶೀರ್ವಾದ ಮಾಡಿಬಿಡ್ರಿವ, ನೀವು ಕೇಳಿದ್ದೆಲ್ಲ ಡಬಲ್ ಕೊಡೋಂಗೆ ಆಗೋಂಗೆ ಆಶೀರ್ವಾದ ಮಾಡಿರಿ ಅಂತ ನಾನು ಅಂದೆ. ಹ್ಞೂನಪ್ಪ, ಮತ್ತು ನಾವೊಂದು 2 ತೊಲೆ ಕೇಳಿದ್ರೆ 4 ತೊಲೆ ಹಂಗೆ ಕೊಡೋಂಗೆ ಕೊಟ್ಟಿರ್ಬೇಕು ನೋಡಿ ಅಂತ. ಸೊ ಬಂಗಾರ ರೇಟೂ ಭಾಳ ಸೆವಿ ಐತಿ ಸ್ನೇಹಿತರೆ. ಈಗ 2 ತೊಲಿಗೆ 4 ತೊಲೆ ಕೊಡುವಂಗೆ. ಮತ್ತು 100 ಇರ್ತಾವೆ. ಬಾಯ್. ಎದಕ್ಕೆ ಹೋಗ್ಲಿ? ನೀ ಬರೋದ್ರಾಗ ಇರ್ತೇನೆ ತಗೋಣ. ಕೆಲಸ ಅದಾವ, ನಾನು 1 ಗಂಟೆಗೆ ಹೋಗಿ ಏನು ಮಾಡಲಿ ಅಲ್ಲಿ? ನೀ ಬರೋದ್ರಾಗ ಇರ್ತೇನೆ, ಹೋಗ. ನೋಡಿದ್ರಲ್ಲ ಸ್ನೇಹಿತರೆ, ಮಗ ನೋಡ್ರಿ ಅವನು ಸ್ಕೂಲಿಂದ ಬರೋದ್ರೊಳಗೆ ಅಂದ್ರೆ ನಾನು ಅವ್ರ ಮನೆ ಒಳಗೆ ಇರ್ಬೇಕಂತ ಈಗ ಆರ್ಡ್ರ್ ಮಾಡಿ ಹೋದ. ಸೊ ಸಾಯಂಕಾಲ ಹೋಗೋಣಂತ ಸ್ನೇಹಿತರೆ.
ಸ್ವೀಟ್ ಬರೋಬ್ಬರಿಗೆ ಅದ್ರೊಳಗೆ 900 ಗ್ರಾಮ್ ಕೊಟ್ಟಾರ. ನಾನು ಸ್ವಲ್ಪ ಕಡಿಮೆನೇ ಹಾಕಿದೆ. ಜಾಮೂನ್ ಬೇಕಂದಿದ್ನಂತ ಯಾವಾಗೂ ಕೇಳಲಾರ್ದವ, ಅದಕ್ಕೆ ನಾನು ತಿಂದ ಹೋಗ್ಲಿ ಅಂತ ಇಲ್ಲೇ ಮಾಡಿಬಿಟ್ಟೆ. ಆಂಟಿ ಎಲ್ಲ ಅಲ್ಲೇ ಬಂದು ಮಾಡಂದಿದ್ಲಂತ. ಸ್ನೇಹಿತರೆ, ಈ ಒಂದು ಸಿಂಪಲ್ ಆದ ವ್ಲಾಗ್ ಇಲ್ಲೇ ಎಂಡ್ ಮಾಡಕತ್ತೀನಿ ನಾನು. ಮತ್ತು ಸಾಯಂಕಾಲ ಮಗನ ಬರ್ತ್ಡೇಗೆ ಹೋಗಬೇಕು. ಅವ್ರ ಮಮ್ಮಿ ಪಪ್ಪ ಕಡೆಯಿಂದ ಅವನಿಗೊಂದು ಸರ್ಪ್ರೈಸ್ ಕೂಡ ಐತಿ, ಬರ್ತ್ಡೇ ಗಿಫ್ಟ್. ಏನು ಸರ್ಪ್ರೈಸು, ಬರ್ತ್ಡೇ ಹೆಂಗಾಯಿತು ನೆಕ್ಸ್ಟ್ ವ್ಲಾಗ್ ಒಳಗೆ ನೋಡಿರಿ ಸ್ನೇಹಿತರೆ.